ಒಂದಾನೊಂದು ಕಾಲದಲ್ಲಿ ಪರ್ಣಕುಟೀರ ಎಂಬ ಸುಂದರವಾದ ಕಾಡು ಇದ್ದಿತು. ಆ ಕಾಡಿನಲ್ಲಿ ಕಾಗಕ್ಕ ಗುಬ್ಬಕ್ಕ ಇಬ್ಬರೂ ಇದ್ದರು. ಅವರಿಬ್ಬರೂ ಜೀವದ ಗೆಳತಿಯರು. ಬಿಡುವಿನ ವೇಳೆಯಲ್ಲಿ ಮನೆಯ ಮುಂದಿನ ಅಂಗಳದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಒಮ್ಮೆ ಇಬ್ಬರು ವಾಯುವಿಹಾರಕ್ಕೆಂದು ತೆರಳಿದ್ದರು. ಅಷ್ಟರಲ್ಲಿ ಜೋರು ಮಳೆ ಶುರುವಾಯಿತು. ಇಬ್ಬರಿಗೂ ಆತಂಕವಾಗಿ ಗೂಡಿನ ಕಡೆ ಹಾರಿ ಬಂದರು. ಗೂಡಿನ ಬಳಿ ಬಂದು ನೋಡಿದರೆ ಗುಬ್ಬಕ್ಕನ ಗೂಡು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಗುಬ್ಬಕ್ಕನಿಗೆ ಏನು ಮಾಡುವುದೆಂದು ದಿಕ್ಕೇ ತೋಚದಂತಾಯಿತು. ಕೆಲ ದಿನಗಳ ಕಾಲ ನಿನ್ನ ಗೂಡಲ್ಲಿ ಉಳಿಯುವುದಕ್ಕೆ ಅವಕಾಶ ಮಾಡಿಕೊಡು ಎಂದು ಗುಬ್ಬಕ್ಕ ಕೇಳಿಕೊಂಡಿತು. ಆದರೆ ಕಾಗೆ ತನ್ನ ಗೂಡಲ್ಲಿ ತನಗೆ ಜಾಗವಿಲ್ಲ, ದಯವಿಟ್ಟು ಕ್ಷಮಿಸಿಬಿಡು ಎಂದು ಕೈ ತೊಳೆದುಕೊಂಡು ಬಿಟ್ಟಿತು. ಗುಬ್ಬಕ್ಕನಿಗೆ ಬೇಜಾರಾದರೂ ಸುಮ್ಮನಾಯಿತು. ಹೊಸ ಗೂಡನ್ನು ಕಟ್ಟಿಕೊಳ್ಳಲು ಮರಕುಟುಕ ಆಚಾರ್ಯ ಸಹಾಯ ಕೇಳುವುದು ಸೂಕ್ತವೆಂದು ಅನಿಸಿತು. ಅಲ್ಲಿಂದ ಮರಕುಟುಕ ಆಚಾರ್ಯನ್ನು ಹುಡುಕಿಕೊಂಡು ಹಾರಿ ಹೋಯಿತು. ಗುಬ್ಬಕ್ಕ ಮರಕುಟುಕ ಆಚಾರ್ಯನ್ನು ಭೇಟಿಯಾಗಿ ನಡೆದುದನ್ನೆಲ್ಲ ವಿವರವಾಗಿ ತಿಳಿಸಿತು ಮತ್ತು ಹೊಸ ಗೂಡನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡಬೇಕಾಗಿ ಕೇಳಿಕೊಂಡಿತು. ಆದರೆ ಮರಕುಟುಕವು ತನಗೀಗ ಕೆಲಸವಿರುವುದರಿಂದ 2 ದಿನ ಬಿಟ್ಟು ಬರುವುದಾಗಿ ಕೇಳಿಕೊಂಡಿತು. ಗೂಡಿಲ್ಲದೆ ಗುಬ್ಬಕ್ಕ ಮಳೆ ಗಾಳಿಯಲ್ಲಿ ನೆನೆದು ಹೇಗೋ ಕಷ್ಟಪಟ್ಟಿಕೊಂಡು 2 ದಿನಗಳ ಕಾಲವನ್ನು ಕಳೆಯಿತು. ಮೂರನೆಯ ದಿನ ಬಂದ ಮರಕುಟುಕ ಆಚಾರಿಗೆ ಒಂದು ಮರವನ್ನು ತೋರಿಸಿ ಅಲ್ಲಿ ಒಂದು ಸುಂದರವಾದ ಗೂಡನ್ನು ಕಟ್ಟಿಕೊಳ್ಳಲು ತಿಳಿಸಿತು. ಸಂಜೆಯಷ್ಟರಲ್ಲಿ ಗುಬ್ಬಕ್ಕನಿಗಾಗಿ ಒಂದು ಸುಂದರವಾದ ಗೂಡು ತಯಾರಾಯಿತು. ಇಷ್ಟಾದರೂ ಗುಬ್ಬಕ್ಕ ಕಾಗಕ್ಕನ ಸ್ನೇಹವನ್ನು ಬಿಟ್ಟಿರಲಿಲ್ಲ. ಒಂದು ದಿನ ಯಾರೋ ಮನುಷ್ಯರು ಕಾಗಕ್ಕನ ಗೂಡಿದ್ದ ಮರವನ್ನು ಕಡಿದು ಹಾಕಿದ್ದರು. ಕಾಗಕ್ಕನಿಗೆ ಈಗ ಸೂರು ಇಲ್ಲದಂತಾಯಿತು. ಅದಕ್ಕೀಗ ಗುಬ್ಬಕ್ಕನ ಬಳಿ ಸಹಾಯ ಕೇಳಲು ನಾಚಿಕೆಯಾಯಿತು. ಆ ಸಮಯದಲ್ಲಿ ಗುಬ್ಬಕ್ಕ ತಾನಾಗಿಯೇ ಕಾಗಕ್ಕನಿಗೆ ಸಹಾಯ ಹಸ್ತವನ್ನು ಚಾಚಿದಳು. ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ತನ್ನ ಮನೆಯಲ್ಲಿ ಆರಾಮವಾಗಿ ಇರಬಹುದು ಎಂದು ಕಾಗಕ್ಕನಿಗೆ ಅಭಯ ನೀಡಿದಳು.